ಹಾಗೇನೂ ಇಲ್ಲ ಮೇಡಮ್ ಅವರೇ. ಒಡವೆ ತಗೊಂಡು ಬರೋಣ ಅಂತ ಬಂದೆ. ಆದರೆ ಅದು ಇಲ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಏನು ಒಡವೆ ಇಲ್ವಾ? ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಆ ಒಡವೆ ನನ್ನ ಹತ್ರ ಇಲ್ಲ, ಚಿಕ್ಕ ಯಜಮಾನ್ರ ಹತ್ರ ಇದೆ ಅಂತ ಹೇಳಕ್ ಬಂದೆ. ನೋಡಿದ್ಯಕ್ಕ ಹೇಗ್ ಡೌ ಮಾಡ್ತಾಳೆ ಅಂತ. ಒಡವೆ ಹಾಕೊಳ್ಳೋದು ಇವಳು ಅಣ್ಣನ ಹತ್ರ ಒಡವೆ ಇದೆ ಅಂತ ಸುಳ್ಳು ಹೇಳ್ತಿದ್ದಾಳೆ. ಏನು ಅಣ್ಣ ಒಡವೆ ಹಾಕೊಂಡು ಓಡಾಡ್ತಾನ? ಏನ್ ಹೇಳ್ತಿದ್ಯಾ? ಒಡವೆ ನಿನ್ನ ಹತ್ರ ಇಲ್ವಾ? ಅಥವಾ ನಮಗ್ ತೋರ್ಸ್ಬಾರ್ದು ಅಂತ ಹೀಗೆಲ್ಲ ಹೇಳ್ತಿದ್ಯಾ? ಮೇಡಮ್ ಅವರೇ, ಒಡವೆ ನಮ್ಮ ಹತ್ರನೇ ಇದೆ, ಆದ್ರೆ ನನ್ನ ಹತ್ರ ಇಲ್ಲ. ಚಿಕ್ಕ ಯಜಮಾನ್ರಿಗೆ ನಿಮ್ಮ ಮೇಲೆ ಅನುಮಾನ. ಅವ್ರಿಗೆ ಗೊತ್ತಿಲ್ದ ಹಾಗೆ ಒಡವೆಗಳನ್ನ ನಿಮಗೆ ಕೊಟ್ಬಿಡ್ತೀನಿ ಅಂತ. ಇದು ನನ್ನ ಹತ್ರನೇ ಇರಲಿ, ನೀನು ಹಾಕೋವಾಗ ಕೇಳು, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರೇ ಇಟ್ಕೊಂಡಿದ್ದಾರೆ. ಅದು ನನಗೆ ಜ್ಞಾಪಕ ಬರ್ದೆ ಇಲ್ಲೇ ಇದೆ ಅಂತ ನಿಮಗೆ ಕೊಡೋದಕ್ಕೆ ಬಂದೆ. ನೋಡಿದ್ರೆ ಪರವಾಗಿಲ್ಲ, ತಾರಕ್ ತುಂಬಾ ಹುಷಾರಾಗಿದ್ದಾನೆ. ಹಾಗಂತ ನಾವೇನ್ ನೀನು ಒಡವೆ ಕೊಟ್ಟ ತಕ್ಷಣ ಹಾಕೊಂಡ್ಬಿಡಲ್ಲ. ಹಾಗಂತ ಅವನಿಗೆ ಹೇಳು, ಬೇಕಿದ್ರೆ ನಮ್ಮ ಹತ್ರ ಇರೋ ಒಡವೆಗಳನ್ನೇ ಕೊಡ್ತೀವಿ, ಹಾಕೊಂಡು ಓಡಾಡು. ನನಗೆ ಈ ಒಡವೆ ಸೀರೆಗಳ ಮೇಲೆ ಯಾವುದೇ ತರ ವ್ಯಾಮೋಹ ಇಲ್ಲ ಮೇಡಮ್ ಅವರೇ. ಅದನ್ನ ಹಾಕೊಂಡು ನಾನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಆದ್ರೆ ಚಿಕ್ಕ ಯಜಮಾನ್ರು ಬಲವಂತಕ್ಕೆ ಹೀಗೆಲ್ಲ ಮಾಡೋ ಹಾಗಾಗಿದೆ. ಹೆಣ್ಮಕ್ಳಿಗೆ ಅವ್ರ ಮುಖದಲ್ಲಿ ಕಾಣಿಸೋ ನಗುನೇ ಒಂದ್ ದೊಡ್ಡ ಒಡವೆ. ಇದೆಲ್ಲ ಹಾಕೊಳ್ಳೋದು ಬರೀ ಆಡಂಬರಕ್ಕೆ ಅಷ್ಟೇ. ಅಂದ್ರೆ ನಾವೆಲ್ಲ ಶೋಕಿಗೋಸ್ಕರ ಹಾಕೊಂಡು ಓಡಾಡ್ತಿದೀವಿ ಅಂತ ಅಂತಿದ್ಯಾ? ಅಯ್ಯಯ್ಯೋ, ಆಹಾ, ನಾನು ಹಾಗೆ ಹೇಳಿಲ್ಲ ಮೇಡಮ್ ಅವರೇ. ಏನೋ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ನೀನೇನೇ ಹೇಳಿದ್ರು ನಿನ್ ಮಾತಿನ ಅರ್ಥ ಅದೇ. ನೀನು ವಿಲೇಜ್ ಅವಳು, ನಾವು ಸಿಟಿ ಅವರು. ನಾವು ನಮ್ಮ ಸ್ಟೇಟಸ್ ನ ತೋರ್ಸ್ಕೊಳ್ಳೇಬೇಕು ಅಂದ್ರೆ ನಾವು ಮೈ ಮೇಲೆ ಒಡವೆ ಹಾಕೊಂಡು ಓಡಾಡ್ಲೇಬೇಕು. ಇಲ್ಲ ಅಂದ್ರೆ ಅವ್ರು ನಮ್ಮ ನೋಡೋ ರೀತಿನೇ ಬೇರೆ. ಮೇಡಮ್ ಅವರೇ, ನಿಮ್ಮ ಇಷ್ಟ, ನಿಮಗೆ ಬೇಕಿದ್ರೆ ಹಾಕೊಂಡು ಓಡಾಡಿ. ಆದ್ರೆ ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ. ಓ, ವೆರಿ ನೈಸ್. ಈ ಫೋಟೋ ಯಾವಾಗ ತೆಗ್ಸಿದ್ದು? ಅದೇ ಮೇಡಮ್ ಅವರೇ, ನಾವು ಊರಿಗೆ ಹೋಗಿದ್ವಲ್ಲ, ಆವಾಗ ಚಿಕ್ಕ ಯಜಮಾನ್ರು ಈ ಫೋಟೋ ತೆಗೆದ್ರು. ಈಗ ಫ್ರೇಮ್ ಹಾಕ್ಸಿ ಇಲ್ಲಿ ತಂದಿಟ್ಟಿದ್ದಾರೆ. ನೀನೇನು ಬುದ್ಧಿ ಹೇಳಕ್ ಬಂದವನ್ನೇ ಬಂದಿ ಕಾನೆಗೆ ಆಗ್ತಾ ಇದೆಯಲ್ಲೋ. ಮೊದ್ಲೇ ಆಂಟಿ ನನ್ನ ಮುಖ ನೋಡಿದ್ರೆ ಕೆಂಡ ತುಳಿದವ್ರಂಗೆ ಆಡ್ತಾರೆ. ಇನ್ನು ನೀನ್ ನನ್ನ ಫೋಟೋ ಹಾಕ್ಬಿಟ್ರೆ ನನ್ನ ಜೀವನಕ್ಕೆ ಕೆಂಡ ಹಾಕ್ಬಿಡ್ತಾರಷ್ಟೇ. ನೋಡಪ್ಪ, ನಿನ್ನ ವಿಷಯದಲ್ಲಿ ನನ್ನ ಔಟ್ ಆಫ್ ಮೈಂಡ್ ಅನ್ನೋ ತರ ಇದ್ಬಿಡು. ಸುಮ್ಮನೆ ಆಮೇಲೆ ಆಂಟಿಗೆ ನಾನು ನಿನ್ ಜೊತೆ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನ ಕೆಲಸ ಕಳ್ಕೊಂಡು ಬಾಯಿಗೆ ಮಣ್ಣು ಬೀಳುತ್ತಷ್ಟೇ. ನೋಡೋ, ನಾನು ನನ್ನ ಪಾಡಿಗೆ ಸುಮ್ಮನೆ ಇರ್ತೀನಿ. ಆದ್ರೆ ನಿಮ್ ಮೇಡಮ್ಮು ನನ್ ತಂಟೆಗೋ ಅಥವಾ ನಮ್ಮವ್ರ ತಂಟೆಗೆ ಬಂದ್ರೆ ತಮಟೆ ಬಾರಿಸ್ದೆ ಸುಮ್ಮನೆ ಇರಕ್ಕಾಗತ್ಯೇ? ಅಲ್ಲ ಕಣೋ, ಸುಮ್ಮನೆ ಇದ್ದವನಿಗೆ ಮತ್ತೊಂದು ಮದುವೆ ಮಾಡಿಸೋದಿಕ್ಕೆ ಆಲ್ರೆಡಿ ಡಿವೋರ್ಸ್ಡ್ ಆಗಿರೋ ಸ್ವೀಟಿ ಪಾಪನ್ ಕರ್ಕೊಂಬಂದ್ರೆ ನಾನು ಸುಮ್ಮನೆ ಬಿಡ್ತೀನ? ಅದು ನನ್ ಬಂಗಾರಿ ಎದುರುಗಡೆನೆ. ಹೀಗೆಲ್ಲ ಮಾಡಿದ್ಮೇಲೆ ನಮ್ಮ ಆಕ್ಷನ್ನು ಹೀಗೆ ಇರತ್ತು. ಹೀಗೆಲ್ಲ ಮಾಡ್ಬಿಟ್ರೆ ಅವ್ರು ಸರಿ ಹೋಗ್ತಾರಾ? ನಾವು ಕೆಣಕ್ದಷ್ಟು ಕೋಪ ದ್ವೇಷ ಜಾಸ್ತಿ ಆಗುತ್ತೆ ಕಣೋ. ನನಗೆ ಇನ್ನೊಂದು ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಸಮಾಧಾನವಾಗಿ ಹೇಳ್ಬೋದಲ್ವಾ? ನೀನು ಬರ್ತಾ ಬರ್ತಾ ನನ್ ಬಂಗಾರಿ ತರನೇ ಆಡ್ತಿದ್ಯಪ್ಪ. ಅವರು ಹೀಗೇನೆ, ಹುಡುಗಿನ ನೋಡಿದ ತಕ್ಷಣ ಈ ಹುಡುಗಿ ಚೆನ್ನಾಗಿದ್ದಾಳೆ, ಮದ್ವೆ ಆಗ್ಬಿಡೋದಲ್ವಾ ಅಂತಾರೆ.
ಈ ನಿಮ್ಮ ಆಂಟಿ ಜೊತೆ ಓಡಾಡೋದಕ್ಕಿಂತ ನನ್ನ ಬಂಗಾರಿ ಜೊತೆ ಓಡಾಡೋದೇ ನನಗೆ ಕಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕೆ ಮೊದಲು ಅವ್ರು ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ನ ಕಿತ್ತು ಬಿಸಾಕಿ ಸ್ಟ್ರಾಂಗ್ ವುಮೆನ್ ಮಾಡ್ಬೇಕು. ಯಾ ನೋಡಿದ್ಯಾ ತಾರಕ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹಾಲಲ್ಲಿ ನಿಮ್ಮಿಬ್ರು ಫೋಟೋನ ದೊಡ್ಡದಾಗಿ ಮಾಡಿಸಿ ಹಾಕಿದಾನೆ. ರೂಮ್ನಲ್ಲಿ ನಿನ್ ತಂಗಿ ಜೊತೆ ಇರೋ ಫೋಟೋನ ಫ್ರೇಮ್ ಹಾಕಿ ಇಟ್ಟಿದ್ದಾನೆ. ನಿನಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಎದುರಾಕೋತಾನೆ. ಅದೇ ನನಗಿಷ್ಟ ಆಗದೆ ಇರೋದು ಮೇಡಮ್ ಅವರೇ. ಇದು ನನ್ನ ಜಾಗ ಅಲ್ಲ ಅಂದಮೇಲೆ ಇದೆಲ್ಲ ಏನಿಗೆ ಬೇಕು ಹೇಳಿ? ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗೋ ಮಾತಾಡ್ಬಿಡ ಮಯೂರಿ. ಇದು ನಿನ್ ಮನೆ, ನೀನ್ ಈ ಮನೆ ಸೊಸೆ ಅನ್ನೋದು ನೆನ್ಪಿರ್ಲಿ. ಇಲ್ಲ ಮೇಡಮ್ ಅವರೇ, ನೀವೆಲ್ಲ ಏನೇ ಹೇಳಿದ್ರು ಇದು ನನ್ನ ಮನೆ ಅಲ್ಲ, ಇದು ನನ್ನ ಜಾಗ ಅಲ್ಲ. ನನ್ನ ಮನೆ ಮನಸ್ಸು ಎಲ್ಲ ನಮ್ಮ ಊರಲ್ಲೇ ಇರೋದು. ನಾನು ಇಲ್ಲಿ ಸ್ವಲ್ಪ ದಿವಸದ ಅತಿಥಿ ಅಷ್ಟೇ. ಸರಿ ಸರಿ, ಹೇಳಿದನ್ನೇ ಯಾವಾಗ್ಲೂ ಹೇಳ್ತಿರ್ಬೇಡ. ಅದೇನೋ ಹಪ್ಪಳ ಸಂಡಿಗೆ ಮಾಡ್ತಿದ್ಯಲ್ಲ, ಹೋಗ್ ನೋಡು. ತಗೋ ನಡಿ.